ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿ, ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೆಂಪು ಚಟ್ನಿ ಗೋಧಿ ಕಡುಬಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ನೋಡೋಣ. ಫಸ್ಟು ನೋಡಿ, ಕೆಂಪು ಚಟ್ನಿಗೆ ನಾನು ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಇಡಿವಷ್ಟು ತೊಗೊಂಡಿದ್ದೀನಿ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ನಾವು ಬೆಳಗ್ಗೆ ಟಿಫನಿಗೆ ಮಾಡ್ಕೋಬೇಕಲ್ವ, ಗೋಧಿ ಕಡುಬು ಮತ್ತು ಚಟ್ನಿನ. ಅದಕ್ಕೆ ನಾನು ರಾತ್ರಿಯೇ ನೆನೆಸ್ಬಿಟ್ಟಿದ್ದೀನಿ. ಈ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಒಂದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬಿಸಿನೀರು ಹಾಕಿ ನೆನೆಯಕ್ಕೆ ಬಿಟ್ಬಿಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಇವಾಗ ರಾತ್ರಿ ಎಲ್ಲ ನೆಂದಿದೆ ಅಲ್ವಾ, ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಮೆಣಸಿನ್ಕಾಯಿ ಎಲ್ಲ ಡುಮ್ಕಾಗಿದೆ ನೀರಲ್ಲಿ ನೆಂದು. ಅದಕ್ಕೆ ಈಗ ನಾವಿನ್ನು ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ, ಮಿಕ್ಸಿ ಮಾಡ್ಕೊಂಬಿಡೋಣ ಚಟ್ನಿನ. ನೋಡಿ, ಒಂದು ಚಿಕ್ಕ ಮಿಕ್ಸಿ ಜಾರೇ ಸಾಕಾಗುತ್ತೆ ಇದಕ್ಕೆ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಈ ಜಾರಿಗೆ ಇದು ನೀರೆಲ್ಲ ಬಸ್ಬಿಟ್ಟು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳೋಣ. ನೋಡಿ, ಕೆಳಗಡೆ ಎಲ್ಲ ಮೆಂತ್ಯ ಇದೆ ಅಲ್ವಾ, ಇದನ್ನು ನಾವು ಟೀ ಫಿಲ್ಟ್ರದು ಏನಾದರೂ ಬೇರೆ ಸೋಸಕ್ಕೆ ಜಲ್ದಿ ಇಟ್ಕೊಂಡಿರ್ತೀವಲ್ವ, ಈ ಥರ ಫಿಲ್ಟ್ರ್ ಮಾಡಿಕೊಂಡು ಮೆಂತ್ಯನ ಜಾರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇನ್ನು ನೆಕ್ಸ್ಟ್ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ನೆಂದರೆ ಬೇಗ ನೈಸ್ ಆಗುತ್ತೆ ಅಂತ ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಬೆಲ್ಲ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂತ ಉಪ್ಪು, ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಹಾಕ್ಬಿಟ್ಟು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೀರೇನು ಹಾಕ್ಕೋಬಾರ್ದು ಇದಕ್ಕೆ. ಆ ಮೆಣಸಿನ್ಕಾಯಿ ನೆಂದಿರುತ್ತಲ್ಲ, ಅದರಲ್ಲೇ ನೀರಿರುತ್ತೆ. ನೋಡಿ, ಚಟ್ನಿ ಎಲ್ಲ ರೆಡಿ ಆಯಿತು. ಇವಾಗ ಇದನ್ನು ನಾವು ಭಟ್ರು ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ವ, ಆ ಥರ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಇನ್ನು ಹಸಿದು ಹಂಗೆ ಇಟ್ಕೊತೀನಿ. ಒಂದು ಚಿಕ್ಕದ ಬಾಣಲಿ ತೊಗೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನೋಡಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಚಟ್ನಿ ಹಾಕಬೇಕು. ಸ್ವಲ್ಪ ಚಟ್ನಿ ಹಾಕ್ಬಿಟ್ಟು ಒಂದು ಅರ್ಧ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಟ್ನಿ ಹಾಕ್ಕೊಂಡು ನೋಡಿ, ನೀಟಾಗಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಟು ಚಟ್ನಿನ ಕುದಿಸ್ತಾ ಇರಬೇಕು. ನೋಡಿ, ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತು ಚಟ್ನಿ, ಎಣ್ಣೆನೇ ಕಾಣಿಸಲ್ಲ. ನೋಡಿ, ಈ ಥರ ಎಲ್ಲ ಫುಲ್ ಹೊಂದಿಕೆ ಅನ್ನಂಗೆ ಆಗಬೇಕು. ಸೇಮ್ ಫಂಕ್ಷನ್ಗಳಲ್ಲಿ ಚಟ್ನಿ ಮಾಡ್ತಾರಲ್ವ, ಅದೇ ಥರ ಟೇಸ್ಟ್ ಕೂಡ ಬರುತ್ತೆ ಚಟ್ನಿ ಇದು. ನಾನು ಹಸಿದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಈ ಥರ ಕುದಿಸ್ದೇ ಇರೋದು. ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಈ ಥರ ಹಿಂಗೆ ಎಣ್ಣೆಯಲ್ಲಿ ಕುದಿಸಿ ಇಟ್ಕೊಳ್ಳೋದ್ರಿಂದ ನಾವು ಒಂದು 20 ದಿನ ಇಟ್ಕೊಂಡ್ರು ಚಟ್ನಿ ಏನೂ ಕೆಡಲ್ಲ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಹಸಿದೂ ನಾನು ಒಂದು 2-3 ಡೇಸಿಗೆ ಖಾಲಿ ಮಾಡ್ಕೊಂಬಿಡ್ತೀನಿ. ಇವಾಗ ನೋಡಿ, ನೆಕ್ಸ್ಟ್ ಗೋಧಿ ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ಚಟ್ನಿ ರೆಡಿ ಆಯ್ತಲ್ವಾ. ಗೋಧಿ ಕಡುಬಿಗೆ ನಾನು ಇವಾಗ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಬಟ್ಲು, ಚಿಕ್ಕ ಬಟ್ಲಲ್ಲಿ ಇದನ್ನು ಸರಿ ಮಾಡ್ಕೋಬೇಕು. ಒಂದು ದೊಡ್ಡ ಬಟ್ಲಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಮೆಂತ್ಯ ಹಾಕಿ ಮಿಲ್ ಮಾಡಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ. ಇವಾಗ ನೋಡಿ, ಒಂದು ಪಾತ್ರೆ ಇಟ್ಬಿಟ್ಟು ನಾವು ಮುದ್ದೆ ಮಾಡ್ಕೋಬೇಕು ಅಕ್ಕಿ ಹಿಟ್ಟಿಂದು. ಅದಕ್ಕೆ 1 ಕಪ್ ನೀರು ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕಿ ಬಿಟ್ಟಿದ್ದೀನಿ. ಒಂದು ಸ್ಪೂನು, ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ನೋಡು, ಇದು ಚೆನ್ನಾಗಿ ನೀರೆಲ್ಲ ಕಾಯಲಿ, ಇದು ಕುದೀತಾ ಇರಲಿ ನೀರಿದು ಕುದಿಬೇಕಾದ್ರೆ ನೋಡಿ, ಈಗೇನು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ವ, ಅಕ್ಕಿ ಹಿಟ್ಟನ್ನ ಲೋ ಫ್ಲೇಮಲ್ಲಿ, ನೀರು ಕಾದ್ಮೇಲೆ ಹಿಟ್ಟು ಹಾಕಬೇಕಾದ್ರೆ ಲೋ ಫ್ಲೇಮ್ ಮಾಡಿಕೊಂಡು ಹಿಟ್ಟನ್ನು ಮಧ್ಯಕ್ಕೆ ಹಾಕಬೇಕು. ಮಧ್ಯಕ್ಕೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದಮೇಲೆ ಅದು ಎಲ್ಲ ನೀಟಾಗಿ ಉಕ್ಕೆಲ್ಲ ಬಂದು ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದು 5 ನಿಮಿಷ ಬೆಂದಾದಮೇಲೆ ನೀಟಾಗಿ ಮುದ್ದೆ ಮಾಡ್ಕೋತೀವಲ್ವ, ಆ ಥರ ನೀಟಾಗಿ ಎಲ್ಲ ಕೈ ಆಡಿಸ್ಕೊಂಡು ಮುದ್ದೆ ಥರ ಮಾಡ್ಕೊಳ್ಳೋಣ. ನೋಡಿ, ಗಂಟಿಲ್ದಂಗೆ ಎಣ್ಣೆ ಹಾಕಿದರೆ ಗಂಟಾಗಲ್ಲ ಅಂತ ನಾನು ಎಣ್ಣೆ ಹಾಕಿರೋದು. ನೋಡಿ, ಚೆನ್ನಾಗೆಲ್ಲ ಮುದ್ದೆ ಥರ ಆಗಿದೆ ಅಲ್ವಾ. ಇವಾಗ ಇದನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡು ಹಿಟ್ಟು ಹಾಕ್ಕೋಬೇಕು. ನೀರು ಮುಟ್ಟಿಸ್ದಂಗೆ ಇದೇನು ಮುದ್ದೆ ಮಾಡ್ಕೊಂಡಿದ್ವಿ ಅಲ್ವಾ ಅಕ್ಕಿ ಹಿಟ್ಟಿಗೆ, ಅದಕ್ಕೆ ಸರಿ ಹೋಗಂಗೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು. ತುಂಬ ಸ್ಮೂತಾಗಿ ಕಲಿಸ್ಕೋಬಾರ್ದು, ಯಾಕಂದರೆ ತುಂಬ ಸ್ಮೂತ್ ಆದರೆ ನಮಗೆ ಕಡುಬು ಶೇಪ್ ಬರಲ್ಲ, ಆಮೇಲೆ ಕೈಯಲ್ಲಿ ಮಾಡೋಕ್ಕೂ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯೇ ಇರಲಿ ಹಿಟ್ಟು. ನೋಡಿ, ಈ ಥರ ಇರಲಿ ಹಿಟ್ಟು, ನೀರು ಹಾಕ್ದಂಗೆ ನಾನು ಅದಕ್ಕೆ ಸರಿ ಹೋಗಂಗೆ ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಸಿ ಆದಮೇಲೆ 1 ಸ್ಪೂನ್ ನೋಡಿ, ಹಿಟ್ಟಿಷ್ಟು ಗಟ್ಟಿ ಇರಬೇಕು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನು ನೀಟಾಗೆಲ್ಲ ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಒಂದು 10 to 15 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಬಿಡೋಣ. ಇವಾಗ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ.
ಹಿಟ್ಟು ನೆನೀಲಿ ಚೆನ್ನಾಗಿ. ಒಂದು 1/4 ಗಂಟೆ ಆದಮೇಲೆ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದೇನು ತುಂಬ ಹೊತ್ತು ನೆನೆಯೋದು ಬೇಡ ಈ ಕಡುಬಿನ ಹಿಟ್ಟು. ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಅಲ್ವಾ. ಇದನ್ನು ಈ ಥರ ನಮಗೆ ಚಿಕ್ಕದೇ ಆದರೆ ಸಾಕು. ಬಟ್ಲು ಶೇಪು ಮಾಡ್ತಾ ಇರೋದು ನಾನು ಇಷ್ಟಿಷ್ಟೇ ಉಳ್ಳಿ ಮಾಡಿ ಇಟ್ಕೊತೀನಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಕಡುಬು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಕಾಯ್ತಾ ಇರುತ್ತೆ. ನೋಡಿ ಈ ಥರ ಹಿಂಗೆ ಉಳ್ಳೆ ಥರ ಮಾಡ್ಕೊಂಡು ರೌಂಡಕ್ಕೆ ನಾನು ಮಾಡ್ತಾ ಇದ್ದೀನಲ್ಲ, ಈ ಥರ ಮಾಡಬೇಕು. ಕಡುಬು ರೆಡಿ ಆಗುತ್ತೆ. ಇದೇನು ಉದ್ದಂಗಿಲ್ಲ, ಏನೂ ಮಾಡೋಂಗೂ ಇಲ್ಲ. ಈ ಥರ ಹಿಂಗೆ ಬಟ್ಲು ಶೇಪಲ್ಲಿ ಕೈಯಲ್ಲೇ ಮಾಡ್ಕೊಳ್ಳೋದು. ನೋಡಿ ಈ ಥರ ಹಿಂಗೆ ಇಟ್ಟು ತೊಗೊಂಡು 2 ಹೆಬ್ಬಟ್ಟನ್ನು ಕೆಳಗಡೆ ಪ್ರೆಸ್ ಮಾಡ್ತಾ ಮೇಲ್ಗಡೆ ಎಲ್ಲ ಫಿಂಗರ್ಸಿಂದನೂ ಹಿಂಗೆ ಸ್ಪ್ರೆಡ್ ಅದನ್ನು ಪ್ರೆಸ್ ಮಾಡ್ತಾ ಇದ್ದರೆ ನೋಡಿ ಈ ಥರ ಬಟ್ಲು ಶೇಪು ರೆಡಿ ಆಗುತ್ತೆ. ನೋಡಿ ಎಲ್ಲದನ್ನು ಇದೇ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ನಿಮ್ಮ ಮನೇಲಿ ಯಾವ ಪಾತ್ರೆಗೆ ಸೈಜಿಗೆ ಆಗುತ್ತೋ ಆ ಥರ ಈ ಹೋಲಿರೋ ಪುಟ್ಟೆ ಕೆಳಗಡೆ ಇಡೋಕ್ಕೆ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಬಿಡಿ ಕಾಯೋಕ್ಕೆ. ನೀರು ಕಾಯುತ್ತಲ್ವ, ಇದು ಹವೆಯಲ್ಲೇ ಬೇಯಿಸೋದಲ್ವ. ಈ ಥರ ಹಿಂಗೆ ಹೋಲಿರೋ ಬುಟ್ಟಿಗೆ ಹಾಕಿಬಿಟ್ಟು ನೀಟಾಗಿ ಎಲ್ಲದನ್ನು ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡಿಕೊಂಡು ಮುಚ್ಚಿಟ್ಬಿಡೋಣ. ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬೇಯಿಸೋಣ. 10 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ ಅದು. ನೋಡಿ ಇವಾಗ 10 ನಿಮಿಷ ಆಗಿದೆ. ನೋಡಿ ಉಗಿಗೆ ಚೆನ್ನಾಗಿ ಬೆಂದಿದೆ ಇವಾಗ. ತುಂಬ ಚೆನ್ನಾಗಿರುತ್ತೆ ಇದು. ಹೆಲ್ತಿಗೂ ಒಳ್ಳೆಯದು, ಆಯಿಲ್ಲೆಸ್ ಅಲ್ವಾ, ಚೆನ್ನಾಗಿರುತ್ತೆ. ನೋಡಿ ಕಡುಬು ರೆಡಿ ಆಯಿತು. ಇದನ್ನು ನಾವು ಸಕ್ಕರೆ ತುಪ್ಪ ಮತ್ತು ಬೆಲ್ಲ ತುಪ್ಪದ ಜೊತೆಗೂ ತಿನ್ಬೋದು. ಈ ಥರ ಕೆಂಪು ಚಟ್ನಿ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಇನ್ನೇನು ಅಡುಗೆ ಬೇಕು ಅಂತ ತಿಳಿಸಿ. ಥ್ಯಾಂಕ್ ಯು.